ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಲಿತಾ ಜ್ಯುವೆಲರಿ, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ನಮ್ಮ ಜೊತೆ ರೇಣುಕಾ ಸುರೇಶ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹೇಗುಂಟು ಮಳೆ ಬೆಳೆ ಎಲ್ಲ? ಮಳೆ ತುಂಬ ಉಂಟು. ಮಳೆ ತುಂಬ ಉಂಟು. ಏನು ಮೀನು ಹಿಡಿಯೋಕ್ಕೆಲ್ಲ ಹೋಗಿದ್ರಾ ಆ ಕಡೆ ಈ ಕಡೆ ಎಲ್ಲಾದರೂ? ಇಲ್ಲ ಈಗ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಮನೆಯವರೆಲ್ಲ ಹೋಗ್ತಾ ಇದ್ದಾರಾ? ಕೆಲಸಕ್ಕೆ ಹೋಗ್ತಿದ್ದಾರೆ, ಮೀನು ಹಿಡಿಯಕ್ಕೆ ಹೋಗ್ತಿಲ್ಲ. ಓಕೆ, ಇಲ್ಲದಿದ್ದರೆ ಇಲ್ಲಿ ಒಂದು ಮೀನು ಪದಾರ್ಥ ಮಾಡುವಂತ ಹೇಳ್ಕೊಂಡಿದ್ವಿ. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್? ಸೋಯಾಬೀನ್ ಗೋಬಿ. ಸೋಯಾಬೀನ್ ಗೋಬಿ ಅಲ್ಲ, ಮತ್ತೆ ಒಂದು ಲೆಮನ್ ರೈಸ್. ಲೆಮನ್ ರೈಸ್ ಎರಡಕ್ಕೂ ಮ್ಯಾಚಿಂಗ್ ಒಳ್ಳೆ ಇರುತ್ತಾ ಅಂತಲ್ಲ? ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗಲಾಗಿದೆ. ಓಕೆ, ಬನ್ನಿ. ಅಷ್ಟು ಮ್ಯಾಮ್, ಇವಾಗ ಅಡುಗೆ ರೂಮ್ಗೆ ಬಂದೆ. ಈಗ ಯಾವುದು ಫಸ್ಟಿಗೆ ಅಡುಗೆ ಮಾಡುವ? ಗೋಬಿ ಮಾಡುವ? ಗೋಬಿ ಅಲ್ಲ, ಆಮೇಲೆ ನೀವು ಲೆಮನ್ ರೈಸ್. ಲೆಮನ್ ರೈಸ್, ಮೈದಾ. ಓಕೆ, ಮೈದಾ. ಗೋಬಿಗೆ ಮೈದಾ ಹಿಟ್ಟು ಯೂಸ್ ಮಾಡುವ? ಮೈದಾ ಹಿಟ್ಟು ಯೂಸ್ ಮಾಡೋದು. ಓಕೆ, ಸ್ವಲ್ಪ ಗೋಧಿ ಹಿಟ್ಟಲ್ಲ? ಗೋಧಿ ಹಿಟ್ಟು. ಮೈದಾಕ್ಕಿಂತ ಜಾಸ್ತಿ ಗೋಧಿ ಬಳಸಿದ್ರೆ ಉತ್ತಮ ಅಲ್ಲ? ಹೌದು. ಸ್ವಲ್ಪ ಕಾರ್ನ್ಫ್ಲವರ್. ಓಕೆ. ಸ್ವಲ್ಪ ಇಲ್ಲ, ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಚಿಲ್ಲಿ ಪೌಡರ್ ಅಲ್ಲ? ಓಕೆ. ಸ್ವಲ್ಪ ಕಡಲೆ ಹುಡಿ. ಹೌದು, ಹಸಿ ಕಡಲೆ. ಓಕೆ. ಅದರಲ್ಲಿ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ, ಮೈದಾ ಎಲ್ಲ ಮಿಕ್ಸ್ ಇದೆ. ಹೌದು. ಉಪ್ಪಲ್ಲ, ರುಚಿಗೆ ತಕ್ಕ ಸೂಪ್. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ. ಓಕೆ, ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಬೇಕಲ್ಲ? ಓಕೆ. ಇಲ್ಲಾಂದರೆ ಹಿಟ್ಟು ಹಾಕ್ತೇವೆ. ಈಗ ಇದನ್ನು ಹಾಕಬೇಕು, ಸೋಯಾಬೀನ್ ಅಲ್ಲ? ಹೌದು. ಓಕೆ, ನೀವು ಸೋಯಾಬೀನನ್ನು ಬಿಸಿನೀರಿಗೆ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೀರಾ? ಹೌದು. ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಿಗೆ ಹಾಕಿ ರೆಡಿ ಮಾಡೋದಲ್ಲ? ಓಕೆ. ಅದನ್ನು ಈ ಅರ್ಧ ಬೇಕಾದ್ರೆ ಮಾಡ್ಕೊಳ್ಬೋದಲ್ಲ? ಕಟ್ ಮಾಡಿ ಮಾಡ್ಕೊಳ್ಬೋದು. ಅದೇ, ನೀರು ಬಿಸಿ ಉಂಟು. ನೀವು ಹಾಗೆ ನಿಮಗೆ ಅಡುಗೆ ಮಾಡಿ ಎಕ್ಸ್ಪರ್ಟ್ ಇದ್ದ ಕಾರಣ ನಡೀತದಲ್ಲ? ಓಕೆ, ಸ್ವಲ್ಪ ನೀರು ಬೇಕಾ? ಸ್ವಲ್ಪ ಚೂರು ಬೇಕಾ? ನೀರು ಬೇಕಾ? ಸ್ವಲ್ಪ. ಇದಕ್ಕೆ ಗೋಬಿಯ ಮಸಾಲೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ. ಮತ್ತೆ ನೀವು ಗೋಬಿ ಮಸಾಲೆ ಹಾಕದಿದ್ದರೆ ಹೇಗೆ ಅದು ಗೋಬಿ ಆಗ್ತದೆ? ಟೇಸ್ಟ್ ನೋಡಿ ಮತ್ತೆ ಗೊತ್ತಾಗ್ತದೆ. ಓಕೆ, ಅಂದರೆ ಮಸಾಲೆ ನೀವು ರೆಡಿ ಮಾಡಿರ್ತೀವಿ ಮನೆಯಲ್ಲೇ? ಅದೇ, ಕ್ಯಾಪ್ಸಿಕಮ್ ಎಲ್ಲ ನಾವೇ ಹಾಕಿ. ಇನ್ನು ಸ್ವಲ್ಪ ಬೇಕು. ನೀರು ಬೇಕಾ? ಹೌದು. ನೀವೀಗ ಅದನ್ನು ನೀರು ನಿಪ್ಪಟ್ಟು ಮಾಡ್ತೀರಾ ಅಂತ? ಓಕೆ. ಎಣ್ಣೆ ಕಾಯ್ಲಿಕ್ಕೆ ಇಡುವ.
ಯಾವುದು ಇದು ಎಣ್ಣೆ ಕಾಯಲಿಕ್ಕೆ ಎಣ್ಣೆ ಕಾಯಬೇಕು ಅಷ್ಟರಲ್ಲಿ ಇದು ಇದಾಗ್ತದೆ. ಓಕೆ, ಅಷ್ಟೊತ್ತಿಗೆ ನಾವು ಎಣ್ಣೆಯನ್ನು ಬಾಣಲ್ಲಿ ಇಡಬೇಕಲ್ಲ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೇವೆ. ಓಕೆ, ನೀವು ಈಗ ಮಳೆಗಾಲದಲ್ಲಿ ಜಾಸ್ತಿ ಫಿಶ್ಶು ನಾನ್ ವೆಜ್ ಎಲ್ಲ ಜಾಸ್ತಿ ಸಿಗುತ್ತೆ, ಏಡಿ ಇದೆಲ್ಲ. ನಾವು ನಾನ್ ವೆಜ್ ಮಾಡೋದಿಲ್ಲ. ನಾನ್ ವೆಜ್ ಮಾಡೋದಿಲ್ಲ, ಅದಕ್ಕೆ ನೀವು ಈ ಥರ ಸೋಯಾಬೀನದ್ದು ನಾನ್ ವೆಜ್ ಥರನೇ ಮಾಡಿದ್ದೀನಿ. ಓಕೆ, ಸೋಯಾಬೀನಲ್ಲಿ ಬೇರೆ ಏನು ಮಾಡ್ಬೋದು ಈ ಥರ? ಅಂದರೆ ಈಗ ಇದನ್ನು ನಾರ್ಮಲ್ ಆಗಿ ಊಟಕ್ಕೆಲ್ಲ ಗ್ರೇವಿ ಮಾಡ್ಬೋದು, ಚಪಾತಿಗೆಲ್ಲ. ಹಾಂ, ಗ್ರೇವಿ ಮಾಡ್ಬೋದಲ್ಲ ಅದು. ಮತ್ತೆ ಅದರದ್ದು ಬಿರಿಯಾನಿ, ಸೋಯಾಬೀನ್ ಬಿರಿಯಾನಿ. ಹಾಂ, ಬಿರಿಯಾನಿ ಮಾಡ್ಬೋದು ಅದು. ಮತ್ತೆ ಅಲ್ಲ, ಈಗ ಮಳೆಗಾಲ ಸೀಸನಿಗೆ ಸೋಯಾಬೀನ್ ಗೋಬಿ ಮಾಡ್ಬೋದು. ಅದೇ ಕಬಾಬ್ ಮಾಡ್ಬೋದು. ಕಬಾಬ್ ಮಾಡು, ಸೋಯಾಬೀನದ್ದು ಕಬಾಬ್ ಮಾಡ್ಬೋದಲ್ಲ, ಅದು ಸಾಕಾಗಿರುತ್ತೆ. ನೀವು ಕಬಾಬ್ ಮಾಡಿ ಎಲ್ಲ ಡೈಲಿ ತಿಂದು, ಈಗ ನೀವು ಈಗ ಚಿಕನ್ ಇಲ್ಲದ ಹೇಳಿದ್ರೆ ಇದರದ್ದೇ ಕಬಾಬ್ ಮಾಡೋದು. ಓಕೆ, ಚೆನ್ನಾಗಿರುತ್ತಾ ಹೇಗೆ ಕಬಾಬ್ ಎಲ್ಲ? ಚೆನ್ನಾಗಾಗುತ್ತೆ. ಓಕೆ ಓಕೆ, ಬಿಸಿ ಆಗ್ತಾ ಉಂಟಲ್ಲ? ಹಾಕುವ. ಹಾಂ, ಇದನ್ನು ಏನು ಫ್ರೈ ಮಾಡ್ಲಿಕ್ಕೆ ಉಂಟಾ? ಹೌದು, ಮತ್ತೆ ಫ್ರೈ ಮಾಡಲಿಕ್ಕೆ. ಇದಕ್ಕೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದೆಲ್ಲ ಹಾಕಲೇಬೇಕು ಅಂತ ಹೇಳಿ ಅಂತ, ಇಲ್ಲದ್ರೆ ಯಾವ್ದಾದ್ರು ಒಂದು ಈಗ ಗೋಧಿ ಹಿಟ್ಟಲ್ಲೇ ಮಾಡ್ಲಿಕ್ಕೆ ಮಾಡ್ಬೋದು? ಗೋಧಿ ಮತ್ತು ಮೈದಾ ಬೇಕೆ. ಈಗ ನಮ್ಮ ಮನೆಯಲ್ಲೆಲ್ಲ ಗೋಧಿ ಇಲ್ಲದಿದ್ರೆ ರಾಗಿ ಆ ಥರದ್ದೆಲ್ಲ ಇರುತ್ತೆ, ಒಳ್ಳೇದಾಗುದಿಲ್ವಾ? ಒಳ್ಳೆದಾಗಿಲ್ಲ ಅಂತ. ಅಂದರೆ ಇಷ್ಟು 4 ಪದಾರ್ಥ ಇರಲೇಬೇಕು. ಸೋಯಾಬೀನ್ ಬೇಯಲಿಕ್ಕೆ ಟೈಮ್ ತಗೊಳ್ತದಲ್ಲ ಸ್ವಲ್ಪ ಬೇಯಬೇಕದು. ಅದು ಬಿಸಿನೀರಿಗೆ ಹಾಕಿದ ಕಾರಣ ಸ್ವಲ್ಪ ಬೆಂದಿರುತ್ತಾ ಹೇಗೆ? ಅಂದರೆ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಬೇಯಬೇಕು, ಬೇಗ ಆಗೋದಿಲ್ಲ. ಓಕೆ, ಮತ್ತು ಇದನ್ನು ನೆಕ್ಸ್ಟ್ ಫ್ರೈ ಆಗುವಾಗ ಕೂಡ ಸ್ವಲ್ಪ ಬೇಯ್ತಲ್ಲ, ಕ್ಲಿಯರ್ ಆಗ್ತದೆ. ಈಗ ಕಬಾಬ್ ಮಾಡೋದಾದ್ರೆ ಇದೇ ಥರ ಅಲ್ಲ? ಇದೇ ಥರ ಕಿಸ್ತಕ್ಕೆ ನಿಲ್ಲಿಸ್ತಾರಲ್ಲ, ಹೌದೌದು. ಮಸಾಲೆಗೆ ಸ್ವಲ್ಪ ಖಾರ ಹುಳಿ ಎಲ್ಲ ಇದಕ್ಕೆ ಹಾಕ್ಬೇಕು. ಓಕೆ, ಇದು ಎಲ್ರಿಗೂ ಇಷ್ಟ ಆಗ್ಬೋದು. ಈಗ ನಾನ್ ವೆಜ್ ತಿನ್ನೋರಿಗೂ ಕೂಡ ಒಂಥರ ನಾನ್ ವೆಜ್ ಟೈಪೇ ಬರುತ್ತಲ್ಲ, ಅವ್ರಿಗೂ ಕೂಡ ಇಷ್ಟ ಆಗ್ತದೆ. ಬೇಗ ಓಕೆ, ಗ್ಯಾಸ್ ಆಫ್ ಮಾಡಲ್ಲ? ನನ್ನ ಕೈ ನೋಡ್ಕೊಳ್ಳಿ. ಓಕೆ, ಒಂದು ಅರ್ಧ ಅಡಿಗೆ ರೆಡಿ ಆಯ್ತಲ್ಲ? ಅರ್ಧ ಆಯಿತು. ಮತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳುವ. ಇದಕ್ಕೆ ಒಗ್ಗರಣೆ ಮಾಡಬೇಕಲ್ಲ? ಓಕೆ, ಹಾಗಾದ್ರೆ ಇನ್ನೂ ಬಾಣಲೆ ಇರಬೇಕಲ್ಲ? ಹೌದು. ಓಕೆ, ಈಗ ನೀವು ಇದಕ್ಕೆ ಒಗ್ಗರಣೆ ಮಾಡ್ತೀರಲ್ಲ, ಇದಕ್ಕೆ ಆಯಿಲ್ ಹಾಕಬೇಕಾ? ಹೌದೌದು, ಎಣ್ಣೆ ಹಾಕಬೇಕು. ನಮ್ಮ ಹತ್ರ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇದೆ, ಸಾಕಾ? ಬೇಕಿನ್ನು ಸ್ವಲ್ಪ. ಓಕೆ, ಬಿಸಿ ಆಯ್ತಲ್ಲ ಎಣ್ಣೆ? ಈರುಳ್ಳಿ ಅಲ್ಲ, ಒಂದು ಈರುಳ್ಳಿಯನ್ನು ಕಟ್ಕೊಂಡಿದ್ದಲ್ಲ. ಇದು ದೊಡ್ಡ ಮೆಣಸು. ಓಕೆ, ಕ್ಯಾಪ್ಸಿಕಮ್. ಹೌದು. ಗೋಬಿಗೆ ಇಂಥದಕ್ಕೆಲ್ಲ ಇದು ಬೇಕೇ ಬೇಕು. ಹೌದು. ಹೌದು, ಕ್ಯಾರೆಟ್ ಹಾಕ್ತಿದೆ. ಓಕೆ, ಮತ್ತು ಕ್ಯಾಬೇಜ್. ಓಕೆ, ಆ್ಯಕ್ಚುಲಿ ಗೋಬಿ ಕ್ಯಾಬೇಜಲ್ಲೇ ಮಾಡ್ತಾರಲ್ಲ ನಾವು? ಹಾಕ್ತಾರೆ, ಹೌದು. ಇದನ್ನು ಸೈಡ್ ಡಿಶ್ ಆಗಿ ಇದಕ್ಕೆ ಹಾಕ್ತೀವಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಟೊಮೆಟೊ ಸಾಸ್ ಅಲ್ಲ? ಓಕೆ, ಆ್ಯಕ್ಚುಲಿ ಇದನ್ನು ಲಾಸ್ಟಿಗೆ ಹಾಕ್ತದಲ್ಲ ಟೊಮೆಟೊ ಸಾಸ್ ಎಲ್ಲ? ಆಯಿತು, ಅದು ಜಾಸ್ತಿ ಬೇಯೋದು ಬೇಡ ಅಲ್ಲ. ಹಾಂ, ಇದು ತರಕಾರಿ ಎಲ್ಲ ಜಾಸ್ತಿ ಬೇಯೋದಿಲ್ಲಲ್ಲ. ಓಕೆ, ಇದು ಸಾಸ್. ಸ್ವಲ್ಪ ಉಪ್ಪು. ಓಕೆ, ಇದು ಬೇಯಲಿಕ್ಕೆ ಸಾಕಾಯ್ತು ಬಂದಿದ್ದು? ಸಾಕು, ಇದು ಜಾಸ್ತಿ ಬೇಯೋದು ಬೇಡ ಅಂತ. ಜಾಸ್ತಿ ಬೇಯಬೇಕಂತಿಲ್ಲ? ಇಲ್ಲ. ಓಕೆ, ಇದರ ಹಸಿ ಕೊಡಬೇಕು ಅಂತ ಇದು ಪ್ಲಾನಿಂಗ್ ಮಾಡಿದ್ದೀರಾ ಅಂತಲ್ಲ? ಓಕೆ, ಸೋಯಾಬೀನ್ ಜಾಸ್ತಿ ಬಂದರೆ ಸಾಕು ಅಂತ ಹೇಳೋದು? ಸರಿ, ಕೈ ಹಾಕಿ. ಟೊಮೆಟೊ ಸಾಸ್ ಎಲ್ಲ ಹಾಕಿ ಹಾಕೋಣ, ಗೋಬಿಯ ಫ್ಲೇವರ್ ಹಾಗೆ ಹೊಡಿತಂತಲ್ಲ?
ಓಕೆ, ಗೋಬಿ ಅಂತ ರೆಡಿ ಆಯ್ತಲ್ಲ. ಸರ್ವ್ ಮಾಡಿದ್ದೀರಾ? ಓಕೆನಾ, ಆಫ್ ಮಾಡೋದಾ? ಓಕೆ, ಇದಿಷ್ಟೇ ಅಲ್ಲ ಹಾಗಾದರೆ? ಇದಕ್ಕೆ ಬೇರೆ ಏನು ಮಸಾಲ ಆ್ಯಡ್ ಮಾಡಲಿಕ್ಕೆ ಇಲ್ಲ ಇಲ್ಲ, ಇಷ್ಟ ಇದಕ್ಕೆ. ಬೇಕಿದ್ರೆ ಮತ್ತೆ ಸಾಸ್ ಹಾಕೊಂಡು ತಿನ್ನಿ. ಸಾಸ್ ಹಾಕೊಂಡು ತಿನ್ಬೋದಲ್ಲ? ಓಕೆ, ಹಾಗಾದ್ರೆ ಈಗ ಸರ್ವ್ ಮಾಡುವಲ್ಲ? ಹೌದು. ಓಕೆ ಓಕೆ, ಗೋಬಿ ರೆಡಿ ಅಲ್ಲ. ಈವ್ನಿಂಗ್ ಟೈಮೆಲ್ಲ ಈ ಥರ ಹೌದು, ಮಳೆಗಾಲದಲ್ಲಿ ಬಿಸಿ ಬಿಸಿ ಮಾಡಿಕೊಂಡು. ಓಕೆ, ಒಂದು ಟೀ ಎಲ್ಲ ಇದ್ದರೆ ಟೀ ಜೊತೆಗೆ ತಿನ್ಬೋದು, ಚೆನ್ನಾಗಿರುತ್ತಲ್ಲ. ಮತ್ತು ಈ ಥರ ಸ್ವಲ್ಪ ಹಸಿ ಹಸಿ ತರಕಾರಿ ಕೂಡ ಇದ್ದರೆ ಮಿಕ್ಸ್ ಒಳ್ಳೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳೋದಲ್ಲ? ಬಿಸಿ ಬಿಸಿ ಗೋಬಿ ರೆಡಿ. ಬಿಸಿ ಬಿಸಿಯಾದ ಗೋಬಿ, ಸೋಯಾಬೀನಿನ ಗೋಬಿ ರೆಡಿ ಆಗಿದೆಲ್ಲ. ಸಕ್ಕತ್ತಾಗಿದೆ ಮಾತ್ರ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸ್ಬೋದು. ಅಂದರೆ ಈಗ ನಾರ್ಮಲ್ ಗೋಬಿಗಿಂತ ನಾವು ಸಪ್ರೇಟ್ ಆಗಿ ಮನೆಯಲ್ಲಿ ಯೂಸ್ ಮಾಡೋದನ್ನ, ಅದೇ ಕ್ಯಾರೆಟ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಅಂತ ಉಂಟು. ಬಿಸಿ ಬಿಸಿ ಹೊಡಿತಾ ಉಂಟು. ಇದೆಲ್ಲ ಈವ್ನಿಂಗ್ ಮಳೆ ಟೈಮೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ. ಓಕೆ, ರೇಣುಕಾ ಸುರೇಶ್ ಅವರು ಸಖತ್ತಾಗಿರುವಂತಹ ಸೋಯಾಬೀನಿನ ಮಂಚೂರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಘಮ ಘಮ ಹೊಡಿತಾ ಉಂಟು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸೋಯಾ ಮಂಚೂರಿ ತಯಾರಿಸುವ ವಿಧಾನ. ಮೊದಲು ಮೈದಾ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಳಮೆಣಸಿನ ಪುಡಿ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಸೋಯಾ ಚಂಕ್ಸ್, ಸ್ವಲ್ಪ ನೀರು ಹಾಕಿ ಚುಮುಕಿಸುತ್ತಾ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರೆದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಕರಿದಿಟ್ಟ ಸೋಯಾ ಚಂಕ್ಸನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸೋಯಾ ಮಂಚೂರಿ ಸವಿಯಲು ಸಿದ್ಧ. ಓಕೆ, ಸಖತ್ತಾಗಿರುವಂತಹ ಟೇಸ್ಟಿ ಆಗಿರುವಂತಹ ಸೋಯಾಬೀನಿನ ಮಂಚೂರಿ ನೋಡಿದ್ರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಸತ್ಯನಾಥ್ ಸೂಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಲಿತಾ ಜ್ಯುವೆಲರಿ. ಎಸ್ ಮ್ಯಾಮ್, ಇವಾಗ ಆವಾಗಲೇ ಸೋಯಾಬೀನಿದ್ದು ಮಂಚೂರಿ ರೆಡಿ ಮಾಡಿದ್ವಿ. ಇವಾಗ ಏನು ಸ್ಪೆಷಲ್ ಮಾಡ್ತೀವಿ? ಲೆಮನ್ ರೈಸ್ ಆವಾಗಲೇ ಹೇಳಿದ್ರಲ್ಲ, ಅದಕ್ಕೆ ಹಾಗಾದರೆ ನಿಂಬೆಹಣ್ಣು ಬೇಕೇ ಬೇಕಲ್ಲ? ಏನು ಬೇಕು ಫಸ್ಟಿಗೆ ಬಣಲ್ ಬೇಕಾ? ಓಕೆ, ಲೆಮನ್ ರೈಸಿಗೆ ಫಸ್ಟಿಗೆ ಬಣಲ್ ಬೇಕಲ್ಲ? ಓಕೆ, ಅದಕ್ಕೆ ಆಯಿಲ್ ಹಾಕಬೇಕಾ? ಬೇಡ, ಆಯಿಲ್ ಬೇಡ. ಆಯಿಲ್ ಹಾಕಿದ್ರೆ ಏನು ಮಾಡ್ತೀರಾ ಮತ್ತೆ? ಈಗ ಇದು ಸ್ವಲ್ಪ ಮೊದಲು ನೆಲಗಡಲೆ ಸ್ವಲ್ಪ ಹುರಿಲಿಕ್ಕೆಲ್ಲ? ಓಕೆ ಓಕೆ, ಹಾಂ ಓಕೆ. ಕಡಲೆ ಮತ್ತು ಬೇಳೆ ಅದನ್ನು ಕಡಲೆ ಬೇಳೆ ಅದು ಮತ್ತೆ ಒಗ್ಗರಣೆ ಹಾಕಲ್ಲ? ಓಕೆ, ಇದು ಸ್ವಲ್ಪ ಹುರಿಲಿಕ್ಕೆ ಮಾತ್ರ. ಓಕೆ, ನೆಲಗಡಲೆ ಅಲ್ಲ? ಹೌದು. ಹಸಿ ನೆಲಗಡಲೆ ತಗೊಂಡಿದೆ. ಇಲ್ಲದ್ರೆ ನಾರ್ಮಲ್ ನಮಗೆ ಈಗ ಕೂಡ ಬೇಗ ಹಾಕಿದ್ರೆ ಈ ಥರ ಹುರಿದದ್ದು ಸಹ ತಗೊಳ್ಬೋದು. ಲೆಮನ್ ರೈಸಿಗೆ ಯಾವುದು ಮ್ಯಾಚಿಂಗ್ ಆಗ್ತದೆ? ಈಗ ಖಾಲಿ ರೈಸೇ ತಿನ್ಬೋದಾ ಅಥವಾ ಏನಾದರೂ ಸಲಾಡ್ ಆ ಥರ? ಸಲಾಡ್ ಮಾಡ್ಬೋದು. ಸೌತೆಕಾಯಿ ಸಲಾಡ್ ಮಾಡ್ಬೋದು. ಟೊಮೆಟೊ, ನೀರುಳ್ಳಿ ಆ ಥರ ಮೊಸರು ಹಾಕಿ ಅದು ಸಹ. ಓಕೆ, ವೆಜ್ಜಲ್ಲಾದರೆ ಹಾಗೆ ಮಾಡ್ಬೋದು. ನಾನ್ ವೆಜ್ ಆದರೆ ಏನಾದರೂ ಸೇರಿಸ್ಬೋದಲ್ಲ? ಓಕೆ, ಚಿಕನ್ ಚಿಲ್ಲಿ ಆ ಥರ ಎಲ್ಲ ಅದೆಲ್ಲ ಮ್ಯಾಚ್ ಆಗ್ತದಾ? ಇಲ್ಲ. ಓಕೆ, ಇದು ಪಲಾವ್ಗೆಲ್ಲ ಆದರೆ ಈ ಥರ ಹಸಿ ಕಡಲೆ ಹಾಕ್ತಾರಲ್ಲ? ಅದು ಬಟಾಣಿ ಕಾಳಲ್ಲ? ಇದು ನೆಲಗಡಲೆ ಅಲ್ಲ. ಓಕೆ, ಇದಕ್ಕೆ ಸ್ವಲ್ಪ ಹಾಫ್ ಮಾಡಲ? ಇದು ಹಾಫ್ ಮಾಡೋದು ಬೇಡ, ಕಮ್ಮಿ ಮಾಡಿ ಇದಕ್ಕೆ ಹಾಕಿ. ಓಕೆ, ಬಿಸಿ ಬಿಸಿ ಉಂಟು. ಸ್ವಲ್ಪ ಎಣ್ಣೆ ಹಾಕಿ ಆಯಿಲ್ ಹಾಕಬೇಕಾ? ಓಕೆ ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಬೇಕು ಸ್ವಲ್ಪ. ಸಾಕಾ? ಸಾಕು. ಓಕೆ, ಅಂದರೆ ಇದು ಕಡಲೆ ಬೇಳೆಯನ್ನು ಹಾಕ್ಬೇಕು. ಹೌದು. ಅಂದರೆ ಇದು ಒಗ್ಗರಣೆ ಟೈಪ್ ಮಾಡ್ತಿದ್ದೀರಾ? ಒಗ್ಗರಣೆ ಟೈಪ್. ಓಕೆ,
ನೀವು ಒಗ್ಗರಣೆಗೆ ಈ ಸಾಸಿವೆ ಇದೆಲ್ಲ ಹಾಕೋದಿಲ್ಲ? ಹಾಕ್ತೇವೆ, ಅದು ಚಿತ್ರಾನ್ನಕ್ಕೆ ಅಂಥದ್ದಕ್ಕೆ ಹಾಕಿ ಪದಾರ್ಥಕ್ಕೆಲ್ಲ ಪದಾರ್ಥಕ್ಕೆ ಬೇರೆಕ್ಕೆಲ್ಲ ಹಾಕ್ತೇವೆ. ಈ ಥರ ರೈಸ್ ಐಟಮ್ಗೆಲ್ಲ ಈ ಥರ ಇಲ್ಲ. ಬೇಳೆ ಹಾಕ್ತಿದ್ರೆ ಕರಿಬೇವಲ್ಲ? ಹೌದು. ಸ್ವಲ್ಪ ಸಿಮ್ಮಲ್ಲ. ಹಾಂ, ಹಸಿಮೆಣಸು. ಹಸಿಮೆಣಸಲ್ಲ? ಹಸಿಮೆಣಸು ನೀವು ಒಂದು 2-3 ತಗೊಂಡಿದ್ದೀರಾ? ಖಾರ ಆಗಲಿಕ್ಕಿಲ್ವಾ? ಖಾರ ಬೇಕಂತ ಸ್ವಲ್ಪ ಖಾರ ಇರಲಿ ಅಂತ. ಓಕೆ. ಬೇಡದಿದ್ದರೆ ಸ್ವಲ್ಪ ಕಡಿಮೆ ಕಡಿಮೆ ಮಾಡೋದು. ಬಾದಾಮಿ. ಓಕೆ. ಗೇರು ಬೀಜ ಅಲ್ಲ? ಗೇರು ಬೀಜ ಅಲ್ಲ, ಹಾಂ, ಇದು ಗೇರು ಬೀಜ. ನಾವು ಬಾದಾಮಿ ಹೇಳಿ. ನೀವು ಬಾದಾಮಿ ಹೇಳೋದು? ಹೇಗೆ ಆಗ್ತದೆ ಬಾದಾಮಿ? ಅದು ಗೇರು ಬೀಜ. ನೀವು ಅದನ್ನು ಬಾದಾಮಿ ಅಂತ ಹೇಳಿದರೆ ಹೋರಾಟ ಆಗ್ತದೆ ಇದು. ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಅಲ್ಲ? ಉಪ್ಪು ಇದು ಇವಾಗಲೂ ಹಾಕ್ತಿದ್ರಾ? ಹೌದು. ಅಂದರೆ ರೈಸಿಗೆ ಹಾಕೋದಿಲ್ಲ. ಇವಾಗ ರೈಸ್ ಇಲ್ಲ, ಹಾಕೋದಿಲ್ಲ, ಇದಕ್ಕೆ ಹಾಕೋದು. ಓಕೆ. ಇದಕ್ಕೆ ಈರುಳ್ಳಿ ಅದೇನು ಮಿಕ್ಸ್ ಮಾಡಲಿಲ್ಲ ಅಲ್ಲ? ಇಲ್ಲ, ನೀರುಳ್ಳಿ ಟೊಮೆಟೊ ಹಾಕಿ ಸಹ ಮಾಡ್ಬೋದು. ಮಾಡ್ಬೋದಲ್ಲ? ಅದೇ ಸ್ವಲ್ಪ ಟೇಸ್ಟ್ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಾಕಿದರೆ ಇದು ನಿಂಬೆ ಹುಳಿ ಹಾಕಿ. ಹಾಂ, ಹಾಕಬೇಕು. ಹುಳಿಗೆ ಅದೇ ಮ್ಯಾಚಿಂಗ್ ಆಗ್ತದಲ್ಲ? ಬಂದ್ ಮಾಡು. ಬಂದಲ್ಲ? ಹಾಂ. ಅಂದರೆ ಇದೀಗ ಮಸಾಲೆ ರೆಡಿ ಆಯಿತಾ? ರೆಡಿ ಆಯಿತು. ಇನ್ನು ಅನ್ನ ಹಾಕಿ ಹಾಂ, ಅನ್ನ ಹಾಕಿದರೆ ಕಲಿಸೋದಷ್ಟೇ. ಓಕೆ. ನಮಗೆ ಕಲರ್ಗೆ ಬೇಕಾದರೆ ಬೇಕಿದ್ರೆ ಅರಿಶಿನ ಹುಡಿ ಹಾಕ್ಬೋದಲ್ಲ? ಬೇಕಿದ್ರೆ. ಹೌದು. ಇಲ್ಲಾಂದರೆ ಹೀಗೆ ಬೆಟ್ರ್ ಮಾಡ್ಬೋದು. ಹಾಂ, ಇದು ಭಯಂಕರ ನೋಡಲಿಕ್ಕೆ ಚೆಂದ ಕಾಣ್ತುಂಟಲ್ಲ? ಇನ್ನು ತಿನ್ನಲಿಕ್ಕೆ ಟೇಸ್ಟ್ ಇರ್ಬೋದು. ಲಾಸ್ಟ್ಗೆ ನಿಂಬೆ ಹುಳಿ ಹಾಕಿದ್ರೆ ಈಗ ಲೆಮನ್ ರೈಸ್ ಆಗ್ತದಲ್ಲ? ಫೈನಲ್ ನಾವು ಲಿಂಬೆ ಹಣ್ಣನ್ನು ರಸ ಹಾಕಿದ್ದೇವೆ. ರೆಡಿ ಆಯ್ತಲ್ಲ? ರೆಡಿ ಆಯಿತು. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಓಕೆ, ಇವಾಗ ಸರ್ವ್ ಮಾಡೋ ಕಾರ್ಯಕ್ರಮ ಅಲ್ಲ? ಹೌದು, ಆಯಿತು. ಲೆಮನ್ ರೈಸ್ ರೆಡಿ ಆಯಿತು. ಅದಕ್ಕೆಲ್ಲ ಮೊಸರು ಗೊಜ್ಜು ಎಲ್ಲ ರೆಡಿ ಬೇಕು. ಅಂದರೆ ನೀವು ಈರುಳ್ಳಿ ಟೊಮೆಟೊ ಹಾಕದ ಕಾರಣ ಮೊಸರು ಗೊಜ್ಜು ಇಂಥದ್ದೆಲ್ಲ ಇದ್ದರೆ ಹೌದು, ಚೆನ್ನಾಗಾಗ್ತದೆ. ಲೆಮನ್ ರೈಸ್ ರೆಡಿ. ಲೆಮನ್ ರೈಸ್ ರೆಡಿ ಆಗಿದೆಲ್ಲ? ನೀವು ಇದಕ್ಕೆ ನಮಗೆ ಗೊತ್ತಾಗಲಿ ಅಂತೇಳಿ ಲೆಮನ್ ಕೂಡ ಸೈಡಿಗೆ ಇಟ್ಟಿದ್ದೀರಾ? ಸೈಡಿಗೆ ಇಟ್ಬಿಟ್ಟು. ಓಕೆ, ಗಮ್ಮತ್ತಾಗಿದೆ. ಒಂಥರ ನಾರ್ಮಲ್ ನಾವು ಪಲಾವು ಅಥವಾ ಏನು ಚಿತ್ರಾನ್ನ ಎಲ್ಲ ಮಾಡ್ಕೊಳ್ಳಿಕ್ಕೆ ಅದೇ ಚಿತ್ರಾನ್ನ ಅಂದ್ರೆ ಚಿತ್ರಾನ್ನ ಮಾಡಿ ಬಿಡೋದು. ಹೌದು, ಚಿತ್ರಾನ್ನ ತಿಂದು ನಮಗೆ ಅಭ್ಯಾಸ ಆಗಿದೆ. ಆದರೆ ಈ ಥರ ಲೆಮನ್ ರೈಸ್ ತಿಂದು ಟೇಸ್ಟ್ ಡಿಫ್ರೆಂಟ್ ನೋಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡ್ಬೋದು ಹಾಗಾದರೆ. ಓಕೆ, ರೇಣುಕಾ ಸುರೇಶ್ ಅವರು ಸಾಕಾಗಿರುವಂತಹ ಲೆಮನ್ ರೈಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದರ ಜೊತೆ ಏನು ಸಲಾಡ್ ಹಾಕಿ ತಿನ್ನೋಕ್ಕೂ ಕೂಡ, ಇದರ ಜೊತೆ ಸಲಾಡ್ ಹಾಕಿ ತಿಂದರೂ ಕೂಡ ರೆಡಿ ಇರ್ತದೆ. ಆದರೆ ಅವರು ಸಲಾಡು ಕೊಟ್ಟಿಲ್ಲ. ಆದರೂ ಇದನ್ನು ಟೇಸ್ಟ್ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಲೆಮನ್ ರೈಸ್ ತಯಾರಿಸುವ ವಿಧಾನ: ಮೊದಲು ನೆಲಗಡಲೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕಡಲೆಬೇಳೆ, ಹುರಿದಿಟ್ಟ ನೆಲಗಡಲೆ, ಕರಿಬೇವು, ಹಸಿಮೆಣಸು, ಗೋಡಂಬಿ, ಬೆಳ್ಳುಳ್ಳಿ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕೊನೆಯಲ್ಲಿ ನಿಂಬೆ ರಸ ಉದುರಿಸಿ. ಈಗ ರುಚಿಕರವಾದ ಲೆಮನ್ ರೈಸ್ ರೆಡಿ. ಎಸ್ ಮ್ಯಾಮ್, 2 ಡಿಶ್ ಕೂಡ ರೆಡಿಯಾಗಿದೆ. ಯಾವುದು ಫಸ್ಟ್ ಟೇಸ್ಟ್ ನೋಡುವ? ರೈಸ್ ನೋಡೋಣ. ಓಕೆ, ಲೆಮನ್ ರೈಸ್ ಅಲ್ಲ? ಹೌದು. ರೇಣುಕಾ ಸುರೇಶ್ ಅವರ ಕೈ ರುಚಿ ಲೆಮನ್ ರೈಸ್. ಸಾಕಾಗುಂಟು.
ಇದ್ರ ಜೊತೆ ಒಂದು ಸಲಾಡ್ ಎಲ್ಲ ಸಿಕ್ಕಿದ್ರೆ ಫುಲ್ ಕಾಳು ಮಾಡ್ಬೋದಲ್ಲ. ಹೌದು ಚೆನ್ನಾಗಿ. ಅದು ನೀವು ಕಡಲೆ ಹಾಕಿದ್ದು ಸ್ವಲ್ಪ ಹುರಿದಿದ್ದು ಹಾಗೆ ಬಾಯಿಗೆ ಸಿಕ್ಕೊಂಡು ಕಡುಮ್ ಬಾಯಲ್ಲಿ ಸೌಂಡ್ ಬರ್ತುಂಟಲ್ಲ, ಅದನ್ನು ತಿನ್ನುವಾಗ ಅದು ಸ್ಪೆಷಲಿ ಅದರ ಟೇಸ್ಟ್ ಚೆನ್ನಾಗಿ ಲೆಮನ್ ರೈಸ್. ಮತ್ತು ಲೆಮನ್ ಕೂಡ ಹಾಗೆ ನಾವು ಲೆಮನ್ ರೈಸ್ ಹೇಳಿದ್ರೆ ಲೆಮನ್ ಜಾಸ್ತಿ ಹಾಕಬೇಕಲ್ಲ. ಓಕೆ, ಈಗ ಎರಡನೇ ಡಿಶ್ ಸೋಯಾಬೀನ್ನ ಮಂಚೂರಿ ಅಲ್ಲ. ಇದನ್ನು ಈ ಥರ ತರಕಾರಿ ಎಲ್ಲ ಸೇರಿಸಿ ತಗೊಳ್ಬೇಕಾ? ಓಕೆ, ಇದು ಮಾತ್ರ ಸಾಕಾಗುಂಟು. ಈಗ ನಾರ್ಮಲ್ ನಾವು ಗೋಬಿ ಎಲ್ಲ ಮಾಡಿರ್ತೇವೆ, ಈಗ ಹೂಕೋಸು ಅಥವಾ ಕಾಲಿಫ್ಲವರ್ ಈ ಥರ ಎಲ್ಲ ಸಿಕ್ಕಾಗ ಸಿಗದೇ ಇದ್ದ ಟೈಮಲ್ಲಿ ಈಗ ತರಕಾರಿಗೆಲ್ಲ ರೇಟ್ ಜಾಸ್ತಿ ಇರುತ್ತಲ್ಲ, ಆಗ ಸಮಯದಲ್ಲಿ ನಾವು ಈ ಥರ ಸೋಯಾಬೀನ್ ಎಲ್ಲ ತಗೊಂಡು ಮಂಚೂರಿ ಮಾಡ್ಬೋದಲ್ಲ. ಇದು ಟೇಸ್ಟ್ ಚೆನ್ನಾಗಿ ಬಂದಿದೆ. ನೀವು ತರಕಾರಿ ಕೂಡ ಸ್ವಲ್ಪ ಸ್ವಲ್ಪ ಬೇಯಿಸಬೇಕು ಅಂತ ಹೇಳಿದ್ರೆ ಅದು ಅದರ ಜೊತೆ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂತು ಮೇಡಮ್, ಟೇಸ್ಟಿ ಆಗಿತ್ತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ಖುಷಿ ಆಯ್ತಾ? ಓಕೆ, ನಮಗೆ ಕೂಡ ಎರಡು ಡಿಶ್ ಮಾಡಿ ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಎರಡು ಡಿಶ್ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಬಿಡಿ ಅವಲಕ್ಕಿ ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರೇಣುಕಾ ಸುರೇಶ್ ಅವರು ಸಾಕಾಗಿರುವಂತಹ ಲೆಮನ್ ರೈಸ್ ಮತ್ತು ಸೋಯಾಬೀನಿನ ಮಂಚೂರಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.